ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆ ಸ್ವಾಮಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ ಸ್ವಾಮಿ ಎಷ್ಟು ಸಲ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಬರುತ್ತೆ, ಎಂಗೇಜ್ ಬರುತ್ತೆ ಅಂತ ಹೇಳ್ತಿರ್ತೀರ. ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಅಂದರೆ ಇವಾಗ ನಾನು ಈ ನಮ್ಮ ಕರ್ನಾಟಕ ದಾಟೋರ್ಗೂ ಅಷ್ಟೇ. ಯಾಕಂದರೆ ಎಷ್ಟು ಜನಗಳು ಬರ್ತಾಯಿದ್ದಾರೆ ಅಂದರೆ ವಿಡಿಯೋ ನೋಡ್ಕೊಂಡು ಬರ್ತಾಯಿದ್ದಾರೆ. ಅವ್ರು ವಿಡಿಯೋ ನೋಡ್ಕೊಂಡು ಬಂದು, ಸ್ವಾಮಿ ನನಗೂ ವ್ರತವನ್ನು ಹೇಳ್ಕೊಟ್ಟಿದ್ದೀರಾ, ನನಗೆ ಅನುಗ್ರಹ ಆಗಿದೆ, ನನಗೆ ನಿಮ್ಗೆ ಹೇಳ್ಬೇಕು ಅಂತ, ನಿಮ್ಮನ್ನು ನಾನು ನೋಡಬೇಕು ಅಂತ ಬಂದಿದ್ದೀನಿ. ಗುಲ್ಬರ್ಗದಿಂದ ಬಂದಿದ್ದೀನಿ, ಬಳ್ಳಾರಿಯಿಂದ ಬಂದಿದ್ದೀನಿ, ಹೊಸಪೇಟೆಯಿಂದ ಬಂದಿದ್ದೀನಿ. ಯಾಕಮ್ಮ ಇಷ್ಟು ದೂರ ಬರೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ, ಯಾಕೆ ಇಷ್ಟು ದೂರ ಬರೋಕ್ಕೆ ಹೋದ್ರಿ ಅಂತ ಕೇಳಿದ್ರೆ, ಸ್ವಾಮಿ ರಾಯರಿರುವುದು ಸತ್ಯ, ನನಗೆಷ್ಟು ಅನುಗ್ರಹ ಮಾಡಿದ್ದಾರೆ ಅಂದರೆ ತುಂಬ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ದೀರ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದನ್ನು ಹೇಳೋಕ್ಕಂತ ಬರ್ತಾ ಇದ್ದೀರಲ್ಲ. ಆಮೇಲೆ ನಿಮ್ಮದು ಪ್ರತಿಯೊಬ್ಬರದ್ದು ಕಮೆಂಟ್ ನೋಡ್ತಾ ಇದ್ದೀನಿ. ಕಮೆಂಟಲ್ಲಿ ದಯವಿಟ್ಟು ನೀವೇನು ಬಾಯಿ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಹೇಳ್ತೀರ ನೋಡಿ. ರಾಯರಿದ್ದಾರೆ ನೀವು ಧ್ವನಿ ಮುಖಾಂತರದಲ್ಲಿ ಹೇಳ್ದಂಗೂ ಆಗುತ್ತೆ, ಅದೇ ರೀತಿಯಾಗಿ ನಿಮ್ಮ ಕೈಯಿಂದ ಬರೆದಾಗೂ ಆಗುತ್ತೆ. ಅದು ರಾಯರಿಗೆ ತುಂಬ ಇಷ್ಟ ಆಗುತ್ತೆ, ರಾಯರಿಗೆ ತುಂಬ ಖುಷಿ ಆಗುತ್ತೆ. ನೀವು ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿದ್ರೆ ರಾಯರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಅದು ಎಷ್ಟೋ ಜನಗಳು ಕಮೆಂಟಲ್ಲಿ ನಂಬರ್ ಸ್ವಿಚ್ ಆಫ್ ಬರುತ್ತೆ, ನಂಬರ್ ಎಂಗೇಜ್ ಬರುತ್ತೆ ಅಂತ ಹಾಕಿದ್ದೀರಾ. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಆ ಕಡೆ ಮಹಾರಾಷ್ಟ್ರ ಬಾರ್ಡರ್ ಕಡೆ ಹೋದಂದರೆ ಅಲ್ಲಿ, ಯಾಕಂದರೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಅಷ್ಟು ದೂರ ಬರುವುದಿಲ್ಲ. ಇವಾಗ ಕರ್ನಾಟಕದಲ್ಲಿ ಇರೋದ್ರಿಂದ ಎಲ್ಲ ನನ್ನ ತಾಯಿಂದಿರು ಅಣ್ಣ ತಮ್ಮಂದಿರು ಬರ್ತಾಯಿದ್ದಾರೆ. ಅವರು ಕೆಲಸ ಬಿಟ್ಟು ಇವತ್ತು ನನ್ನನ್ನು ನೋಡೋಕ್ಕಂತ ಬರ್ತಾಯಿದ್ದಾರೆ. ಆದರೆ ನನ್ನನ್ನು ನೋಡೋಕ್ಕಲ್ಲ, ಅದು ನಾನು ಅಂದ್ಕೊಂಡಿದ್ದು ಗುರು ರಾಘವೇಂದ್ರ ಸ್ವಾಮಿಯವ್ರು ನೋಡೋಕ್ಕೆ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಇವ್ರನ್ನೇ ನೋಡೋಕ್ಕೆ ಬರ್ತಾಯಿದ್ದಾರೆ. ಆ ಕಾರಣದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಆಶೀರ್ವಾದ ತೊಗೊಂಡಿರೋದು ನಂದಲ್ಲ, ಗುರು ರಾಘವೇಂದ್ರ ಸ್ವಾಮಿಯವ್ರ ಆಶೀರ್ವಾದ ತೊಗೊಂಡಿದ್ದೀರಾ, ಇವ್ರದ್ದು ಆಶೀರ್ವಾದ ತೊಗೊಂಡಿದ್ದೀರಾ ನೀವು. ನಿಮ್ಮೆಲ್ಲರಿಗೂ ಆಶೀರ್ವಾದ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡಲಿ ಅಂತೇಳಿ ಅವರ ಪಾದವನ್ನು ಹಿಡಿದು ನಾನು ಇವತ್ತು ಹೋಗ್ತಾ ಇದ್ದೀನಿ ಕೇದಾರನಾಥಕ್ಕೆ. ಸ್ವಾಮಿ ಒಂದು ವಿಡಿಯೋ ಮಾಡಿ ಬಿಟ್ಬಿಡಿ, ನಿಮ್ಗೆ ನಾವು ಪದೇ ಪದೇ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ದೀರಾ. ಯಾಕೆ ನೀವು ಬ್ಯುಸಿಯಲ್ಲಿರ್ತೀರಾ, ನೀವು ನಡೆದುಕೊಂಡು ಹೋಗ್ತಾ ಇರ್ತೀರಾ, ವಿಡಿಯೋ ಮಾಡಿ ಹಾಕಿದ್ರೆ ಆ ಥರದಲ್ಲಿ ಬರುವುದಿಲ್ಲ ಸ್ವಾಮಿ. ವಿಡಿಯೋ ಮಾಡಿ ಹಾಕೋಕ್ಕೆ ಯಾಕೆ ಬರುವುದಿಲ್ಲ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ವ್ರತವನ್ನು ಬಂದಿರುತ್ತೆ. 9 ವಾರ ವ್ರತ ಅಂದರೆ 9 ವಾರದಲ್ಲಿ 9 ದೀಪ ಹಚ್ಚಬೇಕು, 5 ದೀಪ ಹಚ್ಚಬೇಕು, 2 ದೀಪ ಹಚ್ಚಬೇಕು, 18 ದೀಪ ಹಚ್ಚಬೇಕು, ಯಾವ ಟೈಮಲ್ಲಿ ಹೆಂಗೆ ಮಾಡಬೇಕು ಅಂತ ಸಂಪೂರ್ಣವಾದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಬಂದಿರುತ್ತೆ. ಯಾಕಂದರೆ ಅವರು ಡೇಟ್ ಆಫ್ ಬರ್ತ್ ಮುಖಾಂತರಲ್ಲಿ ಚೆಕ್ ಮಾಡಿಕೊಂಡು ಎಷ್ಟು ವಾರದ ವ್ರತ ಬರುತ್ತೆ ಅಂತ ಅದನ್ನು ಚೆಕ್ ಮಾಡಿಕೊಂಡು, ಯಾಕಂದರೆ ಅನುಗ್ರಹ ಆಗಬೇಕು. ನಿಮ್ಗೆ ಹೇಳ್ಕೊಟ್ಟಿರ್ತೀವಲ್ಲ ವ್ರತ. ಗುರು ರಾಘವೇಂದ್ರ ಸ್ವಾಮಿಯವರು ಏನು ಕೇಳಿದ್ದಾರೆ, ನಿಮ್ಮಲ್ಲಿ ಆಸ್ತಿ ಕೇಳಿಲ್ಲ ಅವರು, ಅಂತಸ್ತು ಕೇಳಿಲ್ಲ ಅವರು. ನನಗೆ ಆಸ್ತಿ ಅಂತಸ್ತು ಏನೂ ಬೇಡ, ಅದನ್ನೆಲ್ಲ ನಾನೇ ಕೊಟ್ಟಿದ್ದು, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸ್ವಲ್ಪ ಸುಸ್ತಾಗ್ತಾಯಿದೆ. ಯಾಕಂದರೆ ಇವಾಗ ಎಲ್ಲಾದರೂ ಕುತ್ಕೊಂಡು ಮಾತಾಡ್ಬೋದಾಗಿತ್ತು. ಇನ್ನೂ ಸ್ವಲ್ಪ ದೂರ ಹೋಗ್ಬಿಟ್ರೆ, ಯಾಕಂದರೆ ಆಮೇಲೆ ಕತ್ಲಾಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಆ ವ್ರತದಲ್ಲಿ ಆ ಥರದಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ವ್ರತ ಬಂದಿರುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ನಾನು ಆದಷ್ಟು ಬೇಗ ನಿಮ್ಮೆಲ್ಲರ ಜೊತೆನೂ ಸಂಪರ್ಕ ಮಾಡ್ತೀನಿ. ಆದರೆ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಗುರುಗಳು ದೇವರಾಗಿಬಿಟ್ಟಿದ್ದಾರೆ, ದೇವರ ಪಾದವನ್ನು ಹಿಡಿದಿದ್ದೀರಾ ಇವಾಗ. ಆದರೆ ಡೈರೆಕ್ಟಾಗಿ ನಿಮಗೆ ದೇವ್ರ ಹತ್ರ ಹೋಗಲ್ಲ, ಫಸ್ಟ್ ಹೋಗಬೇಕಾಗಿರದೆ ಗುರು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಹೋಗಬೇಕು. ಅದಕ್ಕೆ ರಾಯರು ಜಾತಿ ಮತ ಭೇದ ಏನೂ ನೋಡಲಿಲ್ಲ. ನೀವೆಲ್ಲರೂ ನನ್ನ ಮಕ್ಕಳು ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅನುಗ್ರಹ ಆಗಲಿ ಅಂತೇಳಿ ನಾನು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದೀನಿ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಆದರೆ ಇವತ್ತು ನಾವು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ರಾಯರವನ್ನು ಪ್ರದಕ್ಷಿಣೆ ಹಾಕಿ, ಮಂತ್ರಾಲಯದಲ್ಲಿ ಪ್ರದಕ್ಷಿಣೆ ಹಾಕಿ ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ. ಅವರು ದೇವರಲ್ಲಿ ಜಪ ಮಾಡ್ತಾ ಕುಳಿತಿದ್ದಾರೆ. ನನ್ನ ಜೊತೆ ರಾಯರೇ ನೀವು ಬನ್ನಿ, ನನ್ನ ಜೊತೆ ನೀವೊಬ್ಬರು ನನ್ನ ಜೊತೆ ಇರಬೇಕು ಅಂತೇಳಿ ರಾಯರು ಕರೆದುಕೊಂಡು ರಾಯರನ್ನ
ನಾನು ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಅನುಗ್ರಹ ಆಗಬೇಕು, ನನಗೇನೂ ಇಲ್ಲ. ನಿಮ್ಮ ಕಡೆಯಿಂದ ಒಂದೇ ಒಂದು ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ. ಆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದ್ರೆ ರಾಯರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಪೂಜಾದ ವಿಧಾನವನ್ನು ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರ ಒಟ್ಟಿಗೂ ನಾನು ಮಾತಾಡ್ತೀನಿ. ಸ್ವಲ್ಪ ತಡವಾಗ್ಬೋದು, ಲೇಟಾಗಿ ಬಂದರೂ ಲೇಟೆಸ್ಟಾಗಿ ನಿಮ್ಗೆ ಸಿಗುತ್ತೆ. ಅತಿ ಶೀಘ್ರದಲ್ಲೇ ನಿಮ್ಗೆ ಅನುಗ್ರಹ ಆಗುತ್ತೆ. ಯಾಕಂದರೆ ರಾಯರ ಪಾದವನ್ನು ಹಿಡಿದಂಥವ್ರಿಗೆ ಯಾವತ್ತೂ ಸೋಲೇ ಇಲ್ಲ, ಸೋಲೇ ಇಲ್ಲ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಈ ಟೆಂಟ್ ಯಾಕೆ ತೊಗೊಂಡು ಹೋಗ್ತಾ ಇದ್ದೆ ಅಂದರೆ ಸೊಳ್ಳೆ ಜಾಸ್ತಿ ಇದೆ. ಈ ಮಲಗಿದಂಥ ಸಂದರ್ಭದಲ್ಲಿ ಸೊಳ್ಳೆ ಮಲಗಿಸ್ಕೊಡ್ದಲ್ಲ. ಇದನ್ನು ಟೆಂಟ್ ಹಾಕಿದರೆ ಒಂಥರ ಮನೆಯದಾಗ ಆಗಿಬಿಡುತ್ತೆ, ಅವಾಗ ಮಲಗ್ಬೋದು. ಯಾಕಂದರೆ ಇವಾಗ ಸುಸ್ತಾಗಿರುತ್ತೆ, ಟೈರ್ಡ್ ಆಗಿರುತ್ತೆ. ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಸೊಳ್ಳೆ ಕಚ್ಚುವಾಗ ನಿದ್ದೆ ಬರಲಿಲ್ಲ ಅಂದರೆ ಮತ್ತೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ಒಬ್ಬರು ಎಷ್ಟು ಕೆ ಜಿ ಇರ್ಬೋದು ಅಂತ ಕೇಳಿದರು. ಸುಮಾರು ಒಂದು ನನ್ನ ಅನಿಸಿಕೆಗೆ ಎಲ್ಲ ಸೇರಿಸಿ ಒಂದು 23 ಕೆ ಜಿ ಆಗ್ಬೋದು ಅನಿಸುತ್ತೆ. 23 ಆಗುತ್ತೋ ಇಲ್ಲ, ಅದ್ರಲ್ಲಿ 20 ಒಳಗಂತೂ ಗ್ಯಾರಂಟಿ. 23 ಅದು ಆಗುತ್ತೆ ಇಲ್ಲ, ಒಟ್ಟಿನಲ್ಲಿ 20 ಕೆ ಜಿ ಒಳಗಡೆ ಆಗುತ್ತೆ. ನೋಡೋಣ, ಅಲ್ಲಿ ಎಲ್ಲಾದರೂ ವೇಟ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ನಿಮ್ಮ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಇದು ಯಾವ ಊರು ಸ್ವಾಮಿ ಇವಾಗ? ಇದು ನಿಡುಗುಂದ ಸ್ವಾಮಿ. ನಿಡುಗುಂದ. ಈಗ ಇಲ್ಲಿ ನನಗೆ ಉಳ್ಕೊಳ್ಳೋಕ್ಕೆ ಏನಾದರೂ ವ್ಯವಸ್ಥೆ ಅಲ್ಲಿ ದೇವಸ್ಥಾನ ಸಿಗ್ಬೋದಾ? ದೇವಸ್ಥಾನ ಇದೆ ಸ್ವಾಮಿ, ದೇವಸ್ಥಾನ ಇದೆ. ಸ್ಟೇಟ್ ಈಗ ಊರಾಗ ಬರ್ರಿ, ಊರಾಗ ಬಂದು ಅಲ್ಲಿ ಗುಡಿಯಲ್ಲಿ ಯಾವುದು ವೀರಭದ್ರೇಶ್ವರ ಟೆಂಪಲ್? ವೀರಭದ್ರೇಶ್ವರ ಟೆಂಪಲ್. ವೀರಭದ್ರೇಶ್ವರ ಟೆಂಪಲ್ ಇದೆ. ಸರಿ ಸರ್, ನಮ್ಮದು ಮಂತ್ರಾಲಯದಿಂದ ಬಂದಿದ್ದೀವಿ. ಮಂತ್ರಾಲಯದಿಂದ ಇದಕ್ಕೆ ಹೋಗ್ತಾ ಇದ್ದೀವಿ, ಯಾವುದು ಇದಕ್ಕೆ ಕೇದಾರನಾಥ್ಗೆ. ಕೇದಾರನಾಥ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನೋಡಿದೆ, ಅಲ್ಲಿ ಸಿಗ್ಬೋದಲ್ವಾ ಅಂತಂದು ನೋಡ್ತಾ ಇದ್ದೀನಿ. ಊರು ಅಲ್ಲಿ ಸಿಗ್ಬೋದಲ್ವಾ? ಆಯಿತು ಆಯಿತು. ಆಯ್ತು ಸ್ವಾಮಿ, ಆಯ್ತು. ಮತ್ತೇನು ಸ್ವಾಮಿ, ಏನು ತೊಗೊಂಡು ಬಂದಿದ್ದೀರಾ? ಹಾಂ, ಏನು ತೊಗೊಂಡು ಬಂದಿದ್ದೀರಾ? ಇದೆಲ್ಲ ಫುಡ್ಸ್ ನನಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಸ್ವಾಮಿ. ವಸ್ತಿ ಲೈವ್ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಏನು ಮಾಡಲಾ? ಇರಲ್ಲ, ಏನು ತೊಂದರೆ ಇಲ್ವಾ? ಅದಕ್ಕೆ ಎಲ್ಲಿಂದ ಬಂದಿರಿ ನೀವು? ಚುಂಚೋಳಿ ಬಂದಿರಾ? ಅಯ್ಯೋ, ಇವರು ಆವಾಗಲೇ ಬಂದು ಭೇಟಿಯಾಗಿ ಹೋಗಿದ್ದರು. ಯಾಕಂದರೆ ಪಾಪ ಅವರು ನೋಡಿ ನನಗೆ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ, ಆದರೂ ಫುಡ್ಸ್ ತೊಗೊಂಡ್ಬರ್ತಾಯಿದ್ದಾರೆ. ಸ್ವಾಮಿ, ಇದು ನನಗೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇದರಲ್ಲಿ ನೀವು ತೊಗೊಂಡು ಬಂದಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಡಿ, ಇಲ್ಲಿ 1 ನಿಮಿಷ ಕೊಡಿ, ಇಲ್ಲಿ ಕೊಡಿ. ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ತೊಗೊಳ್ಳಿ, ನನಗೆ ಒಂದು ಕೊಡಿ, ಅದರಲ್ಲಿ ಒಂದು ಬಾಳೆಹಣ್ಣು ಮಾತ್ರ ಕೊಡಿ. ಇಲ್ಲ ಒಂದು ಆರೆಂಜು, ಒಂದು ಆಪಲ್, ಒಂದು ಇದೊಂದು ತೊಗೊತೀನಿ ಸಾಕು, ಅಷ್ಟೇ ಸಾಕು. ಯಾಕಂದರೆ ಕ್ಯಾರಿ ಮಾಡೋಕ್ಕಾಗಲ್ಲ. ಕೊಡಿ, ಅದೊಂದು ಕೊಡಿ ಸಾಕು. ಅವನ್ನೆಲ್ಲ ನೀವೇ ತೊಗೊಂಡೋಗಿ. ತೊಳಿ ಸ್ವಾಮಿ, ಇದು ಯಾಕಂದರೆ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ.